ತಂದೆಯ ಜರೆಯಬೇಡ, ತಾಯಿಯ ಮರೆಯಬೇಡ. ತಂದೆಯ ಜರೆಯಬೇಡ, ತಾಯಿಯ ಮರೆಯಬೇಡ, ಹೆತ್ತವರು ಹೊರೆಯೆಂದು ಹೊರಗೆ ನೂಕಬೇಡ. ತಂದೆಯ ಜರೆಯಬೇಡ, ತಾಯಿಯ ಮರೆಯಬೇಡ, ಹೆತ್ತವರು ಹೊರೆಯೆಂದು ಹೊರಗೆ ನೂಕಬೇಡ. ತಂದೆ ತಾಯಿಯ ಶಾಪ ಏಳೇಳು ಜನ್ಮಕ್ಕೂ ತಪ್ಪದು ನೋಡ. ಗುರುಕುಮಾರ ಪಂಚಾಕ್ಷರೇಶ್ವರ. ಓಂ ಶ್ರೀ ಗುರುಭ್ಯೋ ನಮಃ. ಮನುಷ್ಯ ಜೀವನದೊಳಗೆ ಹುಟ್ಟಿ ಬಂದೇವೆ ಅಂದ ಬಳಿಕ ನಾವು ಯಾರಿಂದ ಜನ್ಮವನ್ನು ತಾಳೇವೆ? ತಂದೆ ತಾಯಿಗಳಿಂದ ಜನ್ಮವನ್ನು ತಾಳೇವೆ ಅಂತಕ್ಕಂಥ ಮಾತನ್ನು ಪ್ರತಿಯೊಬ್ಬ ಮನುಷ್ಯನು ಕೂಡ ನೆನಪಿಟ್ಟುಕೊಳ್ಬೇಕು. ನಾವು ದಿನಕ್ಕೆ 1000 ರೂಪಾಯಿ ಅಲ್ಲ, 10,000 ಅಲ್ಲ, ದಿನಕ್ಕೆ ಲಕ್ಷ ಲಕ್ಷ ರೊಕ್ಕವನ್ನು ದುಡಿತೇವೆ ಅಂದರೂ ಕೂಡ ಏನು ಕೊಟ್ಟರೂ ಕೂಡ ತಂದೆ ತಾಯಿ ಋಣ ಸಿಗೋದಿಲ್ಲ. ಏನು ಕೊಟ್ಟರು ಕೂಡ ತಂದೆ ತಾಯಿ ಸೇವಾ ಸಿಗೋದಿಲ್ಲ. ತಂದೆ ತಾಯಿ ನಮ್ಮನ್ನು ಪಡ್ಕೊಳ್ಬೇಕಾಗಿತ್ತಂದ್ರೆ ಆ ದೇವ್ರು ಅನ್ನಂಗಿಲ್ಲ, ಈ ದೇವ್ರು ಅನ್ನಂಗಿಲ್ಲ, 10 ದೇವರಿಗೆ ಹರಕೆಯನ್ನು ಹೊತ್ತು ನಮ್ಮನ್ನು ಪಡ್ಕೊಂಡಾರ. ಎದಕ್ಕೆ? ತಂದೆ ತಾಯಿ ಒಂದು ಆಶಯ, ತಂದೆ ತಾಯಿ ಒಂದು ಕನಸು ಏನು ಅಂತಂದ್ರೆ ಮುಪ್ಪಾನವ ಸ್ಥಿತಿಯೊಳಗೆ ತಂದೆ ತಾಯಿಗಳು ಮಕ್ಕಳಿಗೆ ನಮಗೊಂದು ತುತ್ತು ಅನ್ನ ಹಾಕ್ತಾರೆ ಅಂತಕ್ಕಂಥ ನಂಬಿಕೆ ಮ್ಯಾಗ. ಅದಕ್ಕೆ ಹಿಂದಿನ ನಿಮ್ಗೆ ಅವತ್ತು ಹೇಳಿ ಒಂದೇ ದಿವಸ ಬಡಿಬೇಕಾದ್ರೆ 4 ರೊಟ್ಟಿ ಜಾಸ್ತಿ ಬಡಿಬೇಕಂತ, ಬಡಿಬೇಕಾದ್ರೆ 4 ರೊಟ್ಟಿ ಜಾಸ್ತಿ ಬಡಿಬೇಕಂತ, ಹಡಿಬೇಕಾದ್ರೆ ಎದಕ್ಕೆ? ಸುಮ್ಮನೆ ನೋಡಿ ಮುಕ್ಕೊಳಕ ಎದಕ್ಕೆ ರೀ? ಸುಮ್ಮನೆ ಅಂದಿಲ್ಲ. ವಯಸ್ಸು ಆದ ಬಳಿಕ ತಂದೆ ತಾಯಿ ಶರೀರ ಹೇಗಿರುತ್ತೆ ಅಂತಂದ್ರೆ ಸಣ್ಣ ಮಕ್ಕಳ ಶರೀರದಂಗೆ ಇರ್ತಂತ. ನೋಡಿರ್ಬೇಕಾರೆ ನೀವು ಸಣ್ಣ ಮಕ್ಕಳ ಶರೀರ ಹಂಗೆ ಇರ್ತೈತಿ, ಮನಸ್ಸು ಕೂಡ ಹಂಗೆ ಇರ್ತೈತೆ ಸಣ್ಣ ಮಕ್ಕಳಂಗೆ. 2 ಮಾತು ಬೇಯ್ಬೋದ, 2 ಮಾತು ಅಳಬಹುದು, 2 ಮಾತು ನಗಬಹುದು, 2 ಮಾತು ಸಿಟ್ಟು ಮಾಡ್ಕೊಳ್ಬಹುದು. ಅದು ಸಹಜ. ಆ ವಯಸ್ಸೈತಿ. ನಾವು ಆ ವಯಸ್ಸಿಗೆ ಬಂದಿಲ್ಲ, ನಮಗೆ ಗೊತ್ತಿಲ್ಲ. ಮುಂದೆ ಆ ವಯಸ್ಸಿಗೆ ಬಂದ ನಮಗೂ ಅದು ಬರೋದ. ಕಾರಣ ಏನು ಅಂತಂದ್ರೆ ನಾವು ಹಿಂಗೆ ಬಾಲ್ಯದೊಳಗೆ ಇರ್ತೀವಿ ಅನ್ನಂಗಿಲ್ಲ, ಯೌವನದೊಳಗೆ ಇರ್ತೀವಿ ಅನ್ನಂಗಿಲ್ಲ, ಮುಪ್ಪಾನವಸ್ಥೆದೊಳಗೆ ಇರ್ತೀವಿ ಅನ್ನಂಗಿಲ್ಲ. ಇವೆಲ್ಲವನ್ನು ಕೂಡ ದಾಟಿ ಕೊನೆಯದಾಗಿ ಆ ಸಮಯಕ್ಕೆ ಬರೋಕೆ ಬೇಕಾ ಎಲ್ಲರೂ ಕೂಡ. ಕೆಲವೊಬ್ಬರು ಬರ್ತಾರೆ, ಕೆಲವೊಬ್ಬರು ಜಲ್ದಿನ ಹೋಗ್ತಾರೆ, ಆ ಮಾತು ಬೇರೆ. ಆದರೆ ಆಶ್ಚರ್ಯ ಏನು ಅಂತಂದ್ರೆ ಏನು ಕೊಟ್ರೆ ತಂದೆ ತಾಯಿ ಸೇವೆ ಸಿಗತೈತೆ ರೀ. ತಂದೆ ತಾಯಿ ಜೀವಂತಿದ್ದಾಗ ಒಂದು ತುತ್ತು ಅನ್ನ ಹಾಕದೇ ಇರ್ತಕ್ಕಂಥ ಮಗ, ತಂದೆ ತಾಯಿ ಜೀವಂತಿದ್ದಾಗ ನನಗೆ ಅಷ್ಟು ಹೊಲ ಬೇಕು, ನನಗೆ ಎಷ್ಟು ಮನೆ ಬೇಕು, ನನಗೆ ಬಂಗಾರ ಬೇಕು, ಬೆಳ್ಳಿ ಬೇಕಂತ ತಿಳ್ಕೊಂಡು ಎಲ್ಲರೂ ಕೂಡ ಆಯ್ಕೆ ಮಾಡ್ಕೊಂಡ್ರಿ. ಖರೆ ಆದರೆ ಜನ್ಮ ಕೊಟ್ಟ ತಂದೆ ತಾಯಿನ ಯಾರು ಆಯ್ಕೆ ಮಾಡ್ಕೊಂಡ್ರಿ? ಸಾಧ್ಯನೇ ಇಲ್ಲ. ರೊಕ್ಕ ಬೇಕಾ, ಹೊಲ ಬೇಕಾ, ಮನೆ ಬೇಕಾ, ಅಜ್ಜ ಮುತ್ತಜ್ಜ ಗಳಿಸಿದ್ದ, ಆದರೆ ಹೆತ್ತಂತ ತಂದೆ ತಾಯಿ ಬೇಡ ನಮಗೆ. ತಂದೆ ತಾಯಿ ಜೀವಂತಿದ್ದಾಗ ಒಂದು ತುತ್ತು ಅನ್ನ ಹಾಕದೇ ಇರ್ತಕ್ಕಂಥ ಮಗ, ತಂದೆ ತಾಯಿ ಜೀವಂತಿದ್ದಂಥ ಸಮಯದಲ್ಲಿ ಒಂದು ತುತ್ತು ಅನ್ನ ಹಾಕದೇ ಇರ್ತಕ್ಕಂಥ ಮಗ ಪುಣ್ಯಕ್ಷೇತ್ರಕ್ಕೆ ಹೋಗಿ, ದೊಡ್ಡ ದೊಡ್ಡ ಕ್ಷೇತ್ರಕ್ಕೆ ಹೋಗಿ 10,000 ಪ್ರಸಾದ ಹಾಕಿದ್ರೆ ಬರುವಂಥ ಪುಣ್ಯ ಏನದ? ಅವ್ರು ಏನಂದಾರ? ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆ ಮಾಡು ಅಂದಾರ. ಅವರು ದೇವರು ಬೇರೆ ಯಾರೂ ಇಲ್ಲ, ನಿನ್ನ ಜನ್ಮ ಕೊಟ್ಟಂಥ ತಂದೆ ತಾಯಿನ ನಿಜವಾದ ದೇವರು ಅಂತ ಕರೆದಾರ. ಶಿಶುನಾಳ ಶರೀಫಜ್ಜನಿಗೆ ಕನ್ಯೆ ಕೊಡಕ್ಕೆ ಬಂದಂಥ ಸಮಯದೊಳಗೆ ಶರೀಫಜ್ಜನಿಗೆ ಬಂದಂಥ ದೈವ ಅಂದ್ರಂತ, ಬಾರೋ ಶರೀಫ, ಗಡಿ ಮನೆಗಿಂದ ಹೊರಗೆ ಬಂದ. ಬಾರೋ ಶರೀಫ, ನೀನು ಕನ್ಯೆ ಕೊಡಕ್ಕೆ ಬಂದೀವಿ ಅಂದಾಗ ಶರೀಫಜ್ಜಂದ ಕುಂದ್ರಿ ಬರ್ತೀನಿ ತಿಳ್ಕೊಂಡು ಒಳಗೆ ಹೋಗಿ ಮುಖ ತಗೊಂಡು ಹೊರಗೆ ಬಂದ. ಬಾರಪ್ಪ ಈಗಾರ ಕುಂದ್ರು, ಇಲ್ಲ ಒಂಚೂರು ಮಕ್ಕಂಬದನಕ್ಕೆ ಹೋಗಿ ಬರ್ತೀನಿ ತಿಳ್ಕೊಂಡು ಒಳಗೆ ಹೋದ. ಒಳಗೆ ಹೋದಂಥ ಸಮಯದೊಳಗೆ ಒಳಗೆ ಹಿಂಗೆ ಬಂದ ಶರೀಫಜ್ಜ. ಹಿಂಗೆ ಬಂದ್ಕೊಳ್ಳೆ ದೈವ ಕೂಡಿತು. ದೈವನ ಕುಂತ್ಕೊಂಡು ಹೇಳ್ರಪ್ಪ ಏನಾತೀಗ, ನಿಂಗೆ ಕನ್ಯೆ ಕೊಡಕ್ಕೆ ಬಂದೀವಿ, ಕೊಡ್ರಿ ಯಾರು ಬೇಡ ಅಂದಾರ. ಅಲ್ಪ ಮತ್ತು ನಿಮ್ಮ ಮಕ್ಕಂಬದನಕ್ಕೆ ಹೋಗಿ ಬಿಡ್ತೀನಿ ಅಂತಲ್ಲ, ಹೋಗಿ ಬಂದೇನು? ಹೋಗಿ ಬಂದೆ ಅಂದವು. ಎಲ್ಲೈತಿ ಮಕ್ಕಂಬದನ? ಮಕ್ಕಂಬದನದ 1000 ಕಿಲೋಮೀಟ್ರ್ ದೂರದೊಳಗದ. ಆತದನ ಶಿಗ್ಗಾಂವ್ ತಾಲೂಕು ಶಿಶುನಾಳದೊಳಗೆ. ಶಿಗ್ಗಾಂವ್ ತಾಲೂಕು ಶಿಶುನಾಳದೊಳಗೆ ಇರ್ತಕ್ಕಂಥ ಶರೀಫಜ್ಜ ಯಾವಾಗ ಕನ್ಯೆ ಕೊಡಕ್ಕೆ ಬಂದೀವಿ ಅಂದ್ಕೊಳ್ಳಿ ಅವ್ರಂದ್ರು, ಬಹುಶಃ ಶರೀಫನ್ ತಲೆ ಕೆಟ್ಟೈತಿ, ಕನ್ಯೆ ಕೊಡಬೇಡ್ರಿ ಅಂದ್ರು ಅವರು. ಅಂದ್ಕೊಳ್ಳೆ ಶರೀಫಜ್ಜನಂತ, ನಿಮ್ಮ ದೃಷ್ಟಿಯೊಳಗೆ ತಂದೆ ತಾಯಿ ಮಕ್ಕಾ ಮನೆಯೊಳಗಿಲ್ಲ, ಅಲ್ಲಿದ್ದಂಥ ದೇವ್ರು ಅಲ್ಲಿದ್ದಾನಂತಂದ್ರೆ, ನಿಮ್ಮ ದೃಷ್ಟಿಯೊಳಗೆ ನಿಜವಾದ ದೇವ್ರು ಅಲ್ಲಿದ್ದಾನಂತಂದ್ರೆ, ನನ್ನ ದೃಷ್ಟಿಯೊಳಗೆ ಒಳಗಡೆ ಇರ್ತಕ್ಕಂಥ ನನ್ನ ಜನ್ಮದಾತ ತಂದೆ ತಾಯಿ ನನ್ನ ಮಕ್ಕಾ ಮದನಂತ ಶರೀಫಜ್ಜ ತಂದೆ ತಾಯಿ ನಮ್ಮ ಮಕ್ಕಾ ಮದನ ಅನ್ನಂತ. ಹೀಗಾಗಿ ದೊಡ್ಡವರಾಗಿ ಹೋದ್ರು ಅವರು. ನಾವ ತಂದೆ ತಾಯಿ ಜೀವಂತಿದ್ದಾಗ ಒಂದು ಜೊತೆ ಬಟ್ಟೆ ತಂದು ಕೊಡಲಿಲ್ಲ,
ತಂದು ವಯಸ್ಸಾದ ಮ್ಯಾಗ ಒಂದು ದೋತ್ರ, ಒಂದು ಪೈಜಾಮ, ಒಂದು ವಸ್ತ್ರ, ಒಂದು ರುಮಾಲ, ಒಂದು ಟೆಪಿಗೆ ತಂದು ಕೊಡಲಿಲ್ಲ. ತಾಯಿ ಜೀವಂತಿರುವಂಥ ಸಮಯದೊಳಗೆ ಒಂದು ಶೀರಿ ತಂದು ಕೊಡಲಿಲ್ಲ ಮಗ. ಅವ್ರಿದ್ದಾಗ ಹೊಟ್ಟೆನೆತ್ತಿ ನೋಡಲಿಲ್ಲ. ಅವ್ರು ತೀರ್ಕೊಂಡ ಮ್ಯಾಗ ನೋಡ್ಬೇಕು, ಬಂದು ಅಳೋದೇನ ಕರೆಯೋದೇನ. ಅವ್ರ ದಿವ್ಸಕ್ಕೆ ಕಿಮ್ಮತ್ತಿನ ಶೀರಿ ತೊಗೊಂಬಂದು, ತಾಯಿ ತೀರ್ಕೊಂಡು ಅಂದ್ರೆ ದಿವ್ಸಕ್ಕೆ ಕಿಮ್ಮತ್ತಿನ ಶೀರಿ ಏರಿಸ್ತೀರಿ. ತಂದೆ ತೀರ್ಕೊಂಡು ಅಂದ್ರೆ ದೋತ್ರ ಪೈಜಾಮ ತಂದು ಹಿಡಿತಿರಲ್ಲ. ಆತಿದ್ದಾಗ ಉಟ್ಕೊಳ್ಲಿಲ್ಲ, ಹೋದ್ಮೇಲೆ ಉಟ್ಕೊಳಕ್ಕಾಗತ್ತೇನು? ಕಾರಣ ಏನು ಅಂತಂದ್ರೆ ಹತ್ತಾರು ದೇವರಿಗೆ ಹರಕೆಯನ್ನು ಹೊತ್ತು ಮಕ್ಕಳನ್ನ ಪಡ್ಕೊಂತಿರ್ಲಿವ. ನಿಮ್ಮಲ್ಲಿ ನಂದೊಂದು ವಿನಂತಿ ಏನಂದ್ರೆ, ಎಷ್ಟು ಮಕ್ಕಳನ್ನ ಹಡ್ದೀವಿ ಅನ್ನೋದು ಮುಖ್ಯ ಅಲ್ಲ, ಅದ್ರಾಗ ಇವತ್ತಿನ ದಿನಮಾನದೊಳಗೆ. ಹಿಂದಿನ ಸಮಯದೊಳಗೆ ಡಜನ್ ಇಟ್ಲೆ ಮಕ್ಕಳನ್ನ ಹಡ್ದ್ರಂದ್ರೂ ಕೂಡ ಮಕ್ಕಳ ತಂದೆ ತಾಯಿ ಜೋಪಾನ ಮಾಡ್ತಿದ್ರು. ನೆನಪಿರಲಿ, ಇವತ್ತಿನ ದಿವಸ ಅನಾಥಾಶ್ರಮಗಳು ಯಾಕೆ ಹುಟ್ಟಾಕತ್ತಾವಂದ್ರೆ, ಇವತ್ತಿನ ದಿವಸ ವೃದ್ಧಾಶ್ರಮಗಳು ಯಾಕೆ ಹುಟ್ಟಾಕತ್ತಾವಂತಂದ್ರೆ, ನೀವು ಒಂದು ಸಾರಿ ಆದರೂ ಕೂಡ ಹೋಗಿ ಭೇಟಿ ಕೊಟ್ಟು ಬರೋಕಬೇಕು. ಮನೆ ತಾನೇ ಆದಂಥ ಘಟನೆ. ಈ ಮಕ್ಕಳನ್ನ ಟೂರಿಗೆ ಕರ್ಕೊಂಡು ಹೋಗಿರಲ್ಲ, ಟೂರಿಗೆ ಈ ರಜೆ ಬಿಟ್ಟಾಗ ಟೂರಿಗೆ ಕರ್ಕೊಂಡು ಹೋಗೋದ್ರ ಜೊತೆಗೆ ಅನಾಥಾಶ್ರಮ ಕರ್ಕೊಂಡು ಹೋಗ್ಬೇರಿ ಆ ಮಕ್ಕಳನ್ನ, ವೃದ್ಧಾಶ್ರಮ ಕರ್ಕೊಂಡು ಹೋಗ್ಬೇರಿ ಆ ಮಕ್ಕಳನ್ನ. ಯಾಕೆ? ಮುಂದೊಂದು ಸಮಯದೊಳಗೆ ನಮ್ಮದು ಹಣೆ ಬರ ಇಲ್ಲೇ ಇರ್ತಾನೆ, ಯಾರಿಗೆ ಗೊತ್ತು? ಮನೆ ತಾನೇ ಹೆಂಡತಿ ಮಾತು ಕೇಳ್ಕೊಂಡು, ಊರಾಗ ಯಾರ್ದೋ ಮಾತು ಕೇಳ್ಕೊಂಡು, ತಾಯಿಯನ್ನು ತಂದೆಯನ್ನು ಯಾರ್ದೋ ಮಾತು ಕೇಳ್ಕೊಂಡು ತಾಯಿನ ವೃದ್ಧಾಶ್ರಮಕ್ಕೆ ಇಟ್ಟಿದ್ದ. ಲಕ್ಷ ಕೊಟ್ಟು ಕೇಳ್ರಿವ. ವೃದ್ಧಾಶ್ರಮಕ್ಕೆ ಇಟ್ಟಂದ್ರೆ ಅವೇನು ರೈತ ಅಲ್ಲ, ದುಡ್ಕೊಂಡು ತಿನ್ನವಲ್ಲ. ಚಲೋ ಕಷ್ಟಪಟ್ಟು ಓದಿಶ್, ವಿದ್ಯಾವಂತನ ಮಾಡಿ, ನೌಕರಿ ಮಾಡಿಶ್, ಮದುವೆ ಮಾಡಿ, ಮೊಮ್ಮಕ್ಕಳನ್ನ ಕಾಣ್ತಕ್ಕಂಥ ತಾಯಿನ ಚಲೋ ಕಲಿಸಿದಕ್ಕೆ ಮಗ ಕೊಟ್ಟ ಬಹುಮಾನ ತಾಯಿನ ವೃದ್ಧಾಶ್ರಮಕ್ಕೆ ಇಟ್ಟ. ವೃದ್ಧಾಶ್ರಮದೊಳಗೆ ಜಾಸ್ತಿ ಇರೋರು ಯಾರು ಅಂದರೆ ಚಲೋ ಕಲ್ತಂಥವ್ರು ತಂದೆ ತಾಯಿನ ಅದಾರ. ಹಳ್ಳಿ ಒಳಗೆ ರೈತನ ತಂದೆ ತಾಯಿ ಎಂದು ಕೂಡ ವೃದ್ಧಾಶ್ರಮದೊಳಗಿಲ್ಲ. ಯಾಕೆ? ನೀವು ಮಾಡಿದ್ದ. ಸಣ್ಣವರಿದ್ದಾಗ ಎಲ್ಲೆಲ್ಲ ಸಾಲ ಸೋಲ ಮಾಡಿ ಎಪ್ಪಣ್ಣ ಅಂತ ತಿಳ್ಕೊಂಡು ಅವ್ರ ಕಾಲ ಇವ್ರ ಕೈಯ ಬಿದ್ದ ಮಕ್ಕಳು ಚಲೋ ಓದಿಸ್ತೀರಿ. ಓದಿಸ್ಬೇಕು ಅನ್ನೋ ಗದ್ದಲದೊಳಗೆ ನೀವು ತಂದೆ ತಾಯಿ ಕೊಡುವಂಥ ಪ್ರೀತಿನ ಮರ್ತು ಬಿಡ್ತೀರಿ. ಯಾಕೆ? ಬರೀ ಓದಿಸ್ಬೇಕು. ಸರಿ, ಸಾಲ ಸೋಲ ಮಾಡಿ ಚಲೋ ಓದಿಸಿದ್ರಿ. ಮಗ ನೌಕರಿ ಮಾಡಕತ್ತ, ಮಗಳು ನೌಕರಿ ಮಾಡಕತ್ಲ, ವಿದೇಶದೊಳಗೆ ಮಗ ಅದಾನ, ನೀವೆಲ್ಲಿದ್ದೀರಿ? ವಯಸ್ಸಾಗೈತಿ, ಶರೀರಕ್ಕೆ ಆರಾಮಿಲ್ಲ, ಜಡ್ಡು ಬಂದೈತಿ. ಮಗನಿಗೆ ಒಂದು ಪತ್ರ ಬರೆದಿರಿ. ಯಪ್ಪ ನನಗೆ ಆರಾಮಿಲ್ಲ, ಇಷ್ಟು ಬೇಗನೆ ಬಾ ಅಂತ ತಿಳ್ಕೊಂಡು ಮಗನಿಗೆ ಪತ್ರ ಬರೆದ. ಹೊಳ್ಳಿ ಮಗ ಪತ್ರ ಬರೀತಾನೆ. ಏನಂತಂದ್ರೆ, ಲಕ್ಷ ಅಲ್ಲ 10 ಲಕ್ಷ ರೂಪಾಯಿ ಹೋದ್ರೂ ಚಿಂತಿಲ್ಲ, ನಾ ಸೀದಾ ಫೋನ್ಪೇ ಮಾಡ್ತೀನಿ, ಆ ಸೀದಾ ರೊಕ್ಕ ಹಾಕ್ತೀನಿ, ನೀವು ಅಲ್ಲೇ ತೋರಿಸಿದ್ರೆ ನಾ ಬರಂಗಿಲ್ಲ ಅಂತ ನಮ್ಮ ಮಗ. ಯಾಕೆ ಮಗ ಹಿಂಗೆ ಅಂತಾನಂತಂದ್ರೆ ಕಾರಣ ಏನು ಅಂತಂದ್ರೆ, ಮಗ ಅಲ್ಲಿ ವಿದೇಶಿ, ನೀವ ಪರದೇಶಿ. ಬೇಕಾ ಇದು? ಬೇಕು. ಇವತ್ತು ತೀರ್ಮಾನಕ್ಕೆ ವಿದ್ಯೆ ಬೇಕಾ. ಆದರೆ ವಿದ್ಯೆಯ ಜೊತೆಗೆ ದಿನಕ್ಕೆ ಒಂದು ಸಾರಿ ತಮ್ಮಲ್ಲಿ ಕಳಕಳಿಂದ ವಿನಂತಿ ಏನು ಅಂತಂದ್ರೆ, ದಿನಕ್ಕೆ ಒಂದು ಸಾರಿ ಆದರೂ ಕೂಡ ಮುಂಜಾನೆ ಆಗಲಿ, ಮಧ್ಯಾಹ್ನ ಆಗಲಿ, ಅಥವಾ ರಾತ್ರಿ ಆಗಲಿ, ನಿಮ್ಮ ಕುಟುಂಬ, ನಿಮ್ಮ ಪರಿವಾರ, ಮಕ್ಕಳು, ಮೊಮ್ಮಕ್ಕಳು ಏನದಾರಲ್ಲ ಎಲ್ಲರನ್ನ ಕರ್ಕೊಂಡು ಚೆಂದ ಹೊಡೆತುಂಬ ಊಟ ಮಾಡಿರಿ. ಅವಾಗ ಕೂಡು ಕುಟುಂಬ ಅಂತ ಕರಿತಿದ್ರು. ಕೂಡು ಕುಟುಂಬ ನೋಡ್ರಿ, ನೀವು ಮನ್ಯಾಗ ನೀವು ಏನೋ ಅಡುಗೆ ಮಾಡಿರಿ, ಮನ್ಯಾಗ ಹಿರಿಯ ಮನುಷ್ಯ, ಯಜಮಾನ ಮನುಷ್ಯ ಅದಾನಂತಂದ್ರೆ, ಯಜಮಾನ ಮನುಷ್ಯ ಉಣ್ಣು ತನಕನೂ ಕೂಡ ಯಾರೂ ಉಣ್ತಿದ್ದಿಲ್ಲ. ಮನ್ಯಾಗ ಹೊಲಕ್ಕೆ ಹೋಗಿ ಗಂಡ ದುಡ್ಕೊಂಡೋಗಿ ಬಂದಿರ್ತಕ್ಕಂಥ ಗಂಡ ಹೊಲದಾಗಿಂದ ಮಧ್ಯಾಹ್ನ ಬಂದಂತ ತಡಿವ ಯವ್ವ ನನ್ನ ಗಂಡ ಬಂದಂತ ತಿಳ್ಕೊಂಡು ನೀವು ಉಣ್ಣೋದು ಬಿಟ್ಟು ಗಂಡ ಊಟ ಮಾಡಿಸ್ತಿದ್ರಿ. ಗಂಡ ಉಂಡ ಮ್ಯಾಗ ನಾವು ಉಣ್ಬೇಕು. ಯಾಕೆ? ನಮ್ಮ ವೀರಶೈವ, ನಮ್ಮ ಭಾರತ ದೇಶದ ಪರಂಪರೆ ಒಳಗೆ ಏನೈತೆ ಅಂತಂದ್ರೆ, ಗಂಡ ಉಂಡ ಮ್ಯಾಲ ಹೆಂಡತಿ ಉಣ್ಣು ಪದ್ಧತಿ ಐತಿ. ಹೌದ್ರಿ? ಈಗಿನ ಮಂದಿ ಅಯ್ಯವ್ವ ಗಂಡಕ್ಕಿಂತ ಮುಂಚೆ ಕಸ ಆಗಿರ್ತೈತಿ. ಉಂಡ್ರೆ ಎಟ್ಟ ಬಿಟ್ರೆ ಎಟ್ಟ ಅಲ್ಲ. ಸರಿ, ಹೊಲಕ್ಕೆ ಹೋಗಿರ್ತಕ್ಕಂಥ ಗಂಡ ಬಂದ್ಮ್ಯಾಗ ಉಣ್ಬೇಕಂತ ತಿಳ್ಕೊಂಡು ಬುತ್ತಿ ಮಾಡಿ ಕಾಯ್ಕೊಂತ ಕುಂತ್ಕೊಂಡ್ರಿ. ಗಂಡ ಬಂದು ಊಟ ಮಾಡಿದ್ರೊಳಗೆ 3:30-4 ಗಂಟೆ ಆತ. 4 ಗಂಟೆ ಅನ್ನೋದ್ರೊಳಗೆ ಸಾಲಿಗೆ ಹೋಗಿರ್ತಕ್ಕಂಥ ಮಕ್ಕಳ ಮನೆ ಬರ್ತಾವ. ಯವ್ವ ಇನ್ನೊಂದು 10 ನಿಮಿಷಕ್ಕೆ ಮಕ್ಕಳು ಬರ್ತಾವ. ಮಕ್ಕಳಿಗೆ ಉಣಿಸ್ಬೇಕಂತ ತಿಳ್ಕೊಂಡು ನೀವು ಉಣ್ಣುವಂಥದ್ರ ಮಕ್ಕಳಿಗೆ ಉಣಿಸ್ತಿರವ್ವ. ಅವಾಗಿನ ಸಮಯ ತಾಯಿ ಅಂತ ಕರಿತಿದ್ರು. ಆಶ್ಚರ್ಯ ಏನು ಅಂತಂದ್ರೆ ಜಗಳ ಮಾಡಿದಾಗ ಅಡುಗೆಯ ಮಾಡದೆ ಮಲಗುವವಳು ಮಡದಿ. ಜಗಳ ಮಾಡಿದಾಗ ಗಂಡ ಹೆಂಡ್ರಿ ಜಗಳ ಉಂಡ ಮಲಗು ತನಕ ಅನ್ನುವಂಗ, ಜಗಳ ಮಾಡಿದಾಗ ಅಡುಗೆಯ ಮಾಡದೆ ಮಲಗುವವಳು ಮಡದಿ. ಜಗಳ ಮಾಡಿದ್ರು ಕೂಡ ಮಗ ಉಣ್ಲಿ ಅಂತ ತಿಳ್ಕೊಂಡು ಅಡುಗೆ ಮಾಡಿ ಉಪವಾಸ ಮಲಗುವವಳು ಹೆತ್ತ ತಾಯಿ ಅಂತ ಕರೀತಾರೆ. ಸಣ್ಣವ್ರು ಇರ್ಬೇಕಾದ್ರೆ ಆ ದೇವ್ರು ಈ ದೇವ್ರು 10 ದೇವ್ರಿಗೆ ಹಂಗೆ ಹಿಂಗೆ ಹೇಳಿ ಉಣ್ದಿರುವಂಥ ನಮ್ಮನ್ನು ಭಾಳ ಚಂದ ಉಣಿಸ್ತಾಳೆ ತಾಯಿ, ಭಾಳ ಚಂದ ಉಣಿಸ್ತಾಳೆ.
ಕಾರಣ ನೆನಪಿರಲಿ ತಾಯಿ, ನಾವು ಏನೂ ತಂದಿಲ್ಲ, ಏನೂ ಒಯ್ಯಂಗಿಲ್ಲ. ಕಾರಣ ಜೀವಂತ ದೇವರು ಯಾರು ಅಂದ್ರೆ ಕಣ್ಣಿಗೆ ಕಾಣುವಂಥ ನಿಜವಾದ ದೇವರು ಯಾರು ಅಂತಂದ್ರೆ ತಂದೆ ತಾಯಿ ಅಂತ ಕರೀತಾರೆ. ತಂದೆ ತಾಯಿ ಅದಂದ್ರೆ ತಂದೆ ತಾಯಿನ ಜೋಪಾನ ಮಾಡೋಣ. ಎಷ್ಟೋ ಮಂದಿ ಈ ಭೂಮಿ ಮ್ಯಾಗ ತಂದೆ ತಾಯಿ ಇಲ್ದ ಬದುಕು ಮಾಡ್ಲಿಕ್ಕತ್ತಾರ. ಎಷ್ಟೋ ಮಂದಿ ತಂದೆ ತಾಯಿ ಇಲ್ಲದೆ ಈ ಭೂಮಿ ಮ್ಯಾಗ ಬದುಕು ಮಾಡಕತ್ತಾರ. ಕಾರಣ ಏನು ಅಂತಂದ್ರೆ ತಂದೆ ತಾಯಿ ಅದ್ರ ತಂದೆ ತಾಯಿ ಜೋಪಾನ ಮಾಡುವಂಥ ಕರ್ತವ್ಯ ನಮ್ಮದೈತಿ. ಏನು ಕೊಟ್ರೆ ತಂದೆ ತಾಯಿ ಸೇವೆ ಸಿಗುತ್ತಂತೀರಿ ನೀವು. ರೊಕ್ಕ ಕೊಟ್ಟರೆ ಸಿಗುವುದಿಲ್ಲ, ಬೆಳ್ಳಿ ಕೊಟ್ಟರೆ ಸಿಗುವುದಿಲ್ಲ, ಬಂಗಾರ ಕೊಟ್ಟರೆ ಸಿಗುವುದಿಲ್ಲ. ಇದ್ದಾಗ ತಂದೆ ತಾಯಿ ಋಣ ತೀರಿಸ್ಬೇಕನ್ನಂಗಿತ್ತಂದ್ರೆ ತಂದೆ ತಾಯಿ ಸೇವೆ ಮಾಡಿ ತಂದೆ ತಾಯಿ ನೆಚ್ಚಿನ ಮಕ್ಕಳಾಗ್ಬೇಕಂತ, ತಂದೆ ತಾಯಿ ಪ್ರೀತಿ ಮಕ್ಕಳಾಗ್ಬೇಕಂತ ಅಂದಾಗ ಮಾತ್ರ ಈ ಜನ್ಮಕ್ಕೊಂದು ಸಾರ್ಥಕ ಆಗುತ್ತೆ. ಇಲ್ಲಾಂದ್ರೆ ನಮ್ಮ ಜನ್ಮ ಸಾರ್ಥಕ ಆಗೋದಿಲ್ಲ, ಜನ್ಮ ಸಾರ್ಥಕ ಆಗೋದಿಲ್ಲ. ತಂದೆ ತಾಯಿಯನ್ನು ಜೋಪಾನ ಮಾಡಬೇಕ. ಈ ತಂದೆ ತಾಯಿ ನಮ್ಮನ್ನು ಈ ಭೂಮಿಗೆ ತರಲಿಲ್ಲ ಅಂತಂದ್ರೆ ನಾವು ಎಲ್ಲಿಂದ ಬರ್ತಿದ್ವಿ. ಏನು ಕೊಟ್ಟರೆ ತಂದೆ ತಾಯಿ ಋಣ ಸಿಗುತ್ತೆ ತಾಯಿ. ಆವಾಗಿನ ಸಮಯದೊಳಗೆ ಇದ್ದರು ಹೆಂಗಿದ್ರು ಅಂತಂದ್ರೆ ತಂದೆ ತಾಯಿ ಸೇವೆಯನ್ನು ಮನಮುಟ್ಟಿ ಮಾಡ್ತಿದ್ರು. ಅಣ್ಣ ಇರ್ಬೋದು, ತಮ್ಮ ಇರ್ಬೋದು, ಬ್ಯಾರೆಗರಂದ್ರೂ ಕೂಡ ನನ್ನ ತಾಯಿ ಬೇಕಾ ತಂದೆ ಬೇಕಂತ ಕೇಳ್ತಿದ್ರು. ಕಲಬುರಗಿ ಶರಣಪ್ಪ ನಿಮಗೆಲ್ಲ ಗೊತ್ತೈತೆ ತಾಯಿ. ಅಣ್ಣ ತಮ್ಮ ನಡುವೆ ಜಗಳ ಬಂತ. ಯಾಕೆ 1000 ವರ್ಷಿದ್ರೆ ಸಾವು ತಪ್ಪಂಗಿಲ್ಲ, 100 ವರ್ಷಿದ್ರೆ ಬ್ಯಾರೆಗ ತಪ್ಪಂಗಿಲ್ಲ ಅಂತ. ಎಲ್ಲರ ಮನೆಗೆ ಇರೋದೇ ಜಗಳ ಇಲ್ಲಂತಲ್ಲ. ಆದ್ರೆ ಜಗಳ ಬಂದಂಥ ಸಮಯದೊಳಗೆ ತಮ್ಮನಾಗಿರ್ತಕ್ಕಂಥ ದೊಡ್ಡನಗೌಡ, ಅಣ್ಣನಾಗಿರ್ತಕ್ಕಂಥ ಶರಣಪ್ಪ ಇಬ್ಬರು ನಿಂತ್ಕೊಂಡಾಗ ದೊಡ್ಡನಗೌಡನಂತ ನನಗೆ ಹೊಲ ಮನಿ ಏನು ಭಾಗೈತಿ ಎಲ್ಲ ಬೇಕಂತ ಕೇಳಿದ. ಎಲ್ಲ ಬೇಕಂತ ಕೇಳಿದಾಗ ಶರಣಪ್ಪಪ್ಪ ನನಗಿಂಥದ ಬೇಕಂತ ತಿಳ್ಕೊಂಡು ಕೇಳಿಲ್ಲ. ತಮ್ಮ ಕಿರಿಯವನು ತೊಗೊಂಡು ಬಿಟ್ಟಿದ್ದನ್ನು ಹಿರಿಯ ಮಗ ತೊಗೋಬೇಕಂತೇಳಿ ಶಾಸ್ತ್ರ ಹೇಳ್ತೈತೆ ಅಂದ ಬಳಿಕ ಶರಣಪ್ಪಪ್ಪ ಅಂದ, ತಮ್ಮ ನಿನಗೇನು ಬೇಕು ನೀ ತೊಗೊಂಡು ಬಿಟ್ಟಿದ್ದನ್ನು ನಾ ತೊಗೊಂತೀನಿ ಅಂದ. ದೊಡ್ಡಗೌಂಡು ಹೆಣ್ತಂದ್ಲು, ನೋಡು ಏನೂ ಕೊಡಬೇಡ ನಿಮ್ಮ ಅಣ್ಣಗೆ. ಕಾರಣ ಏನು ಅಂತಂದ್ರೆ ಎಲ್ಲ ನಮಗ ಬೇಕಂತ ತಿಳ್ಕೊಂಡು ಬಯಸ್ಬೇಕಾದ್ರೆ ಶರಣಪ್ಪಪ್ಪ ಬಯಸಿದ್ದು ಯಾವುದೇವ? ಶರಣಪ್ಪಪ್ಪ ತಮ್ಮನಲ್ಲಿ ಕೇಳಿದ್ದು ಏನ? ಹೊಲ ಕೇಳಿಲ್ಲ, ಮನಿ ಕೇಳಿಲ್ಲ, ರೊಕ್ಕ ಕೇಳಿಲ್ಲ, ಬೆಳ್ಳಿ ಕೇಳಿಲ್ಲ, ಬಂಗಾರ ಕೇಳಿಲ್ಲ. ಶರಣಪ್ಪಪ್ಪ ತಮ್ಮನಿಗೆ ಒಂದೇ ಒಂದು ಮಾತು ಕೈ ಮುಗಿದು ಕೇಳ್ತಾನೆ, ಯಪ್ಪ ನನಗೆ ಕೊಡ್ಬೇಕನ್ನಂಗಿತ್ತಂದ್ರೆ 2 ವಸ್ತು ನನಗೆ ಅವಶ್ಯವಾಗಿ ಬೇಕಂದ. ತಮ್ಮ ದೊಡ್ಡಂಗೌಡ ಅಂದ್ಕೊಂಡು ಎಲ್ಲಿ ಚಲೋ ಹೊಲ ಕೇಳ್ತಾನ ಬಾ ಅಂತೇಳಿ ವಿಚಾರ ಮಾಡಿ ಆತಂದ. ಏನು ಬೇಕು ಕೇಳೋದ್ರೊಳಗೆ ನನಗಿದು ಯಾವುದೂ ಬೇಡ, ಈ ಭೂಮಿಗೆ ನಾ ಬಂದೀನಿ ಅಂತಂದ್ರೆ ನನ್ನನ್ನು ಈ ಭೂಮಿಗೆ ತೊಗೊಂಡು ಬಂದಾರಂತಂದ್ರೆ ಕಾರಣ ಏನು ಅಂತಂದ್ರೆ ತಂದೆ ಅಂದವನು ತಂದೆ, ತಾ ಅಂದವಳು ತಾಯಿ. ತಂದೆ ಅಂದವನು ತಂದೆ, ತಾ ಅಂದವಳು ತಾಯಿ. ಮ್ಯಾಲಿದ್ದವ್ ನನ್ನನ್ನು ಕೆಳಗೆ ಕರ್ಕೊಂಡು ಬಂದಿರತಕ್ಕಂಥವ್ರು ತಂದೆ ತಾಯಿ. ಆದ್ರೆ ಕೆಳಗಿದ್ದವನ ಮ್ಯಾಲೆ ಕರ್ಕೊಂಡು ಹೋಗುವಂಥವ್ನು ಯಾರಂದ್ರೆ ಸದ್ಗುರುನಾಥ ಅಂತ ಕರೀತಾರೆ. ಈ ಭೂಮಿಗೆ ತೊಗೊಂಡು ಬಂದಿರತಕ್ಕಂಥ ತಂದೆ ತಾಯಿ ಸೇವೆ ಮಾಡುವಂಥ ಸೌಭಾಗ್ಯ ಕೊಡು. ತಂದೆ ತಾಯಿ ನನಗೆ ಸೇವಕ ಬಿಡುವಂಥ ಶರಣಪ್ಪಪ್ಪ. ತಂದೆ ತಾಯಿ ಸೇವೆ ಬಿಡೋಂದಾಗ ಹೆಂಟನ್ಲು ಬಿಡು ಮುದೇವ ಅತ್ತಿ ಮಾವು ಕಾಟ್ ಹೋತನ್ಲಕ್ಕಿ. ಭಾಳ ಮಂದಿ ಇವತ್ತಿನ ಜೀವನದೊಳಗೆವ ಮನ್ಯಾಗ ಅತ್ತಿ ಮಾವು ಇದ್ರ ಕುತ್ತಿಗೆ ಬರ್ತೈತಿ ಈಗಿನ ಮಂದಿಗೆ. ಯಾಕೆ ಫ್ರೀಡಮ್ ಸಿಗಲ್ಲ ಈಗಿನ ಮಂದಿಗೆ ಅಲ್ಲ. ತಂದೆ ತಾಯಿ ಸೇವೆ ಮಾಡ್ತಿದ್ರ ಅವಾಗೆಲ್ಲ ಸಾಕು ಅನ್ನುವಂಗೆ ತಂದೆಯ ಕಾಲು ಹೆಚ್ಚಕ್ತಿದ್ರ, ತಂದೆ ಕೈ ಹೆಚ್ಚಕ್ತಿದ್ರ, ತಂದೆ ಸಾಕಂದ್ರೂ ಕೂಡ ಬಿಡ್ತಿದ್ದಿಲ್ಲ ಅವಾಗಿನ ಸಮಯ. ಸಾಕು ಅನ್ನುವಂಗ ತಂದೆ ತಾಯಿಗಳ ಕೈಕಾಲು ಹೆಚ್ಚುವಂಥ ದಿನಮಾನ ಅವತ್ತ. ತಂದೆ ತಾಯಿ ಕೈಕಾಲು ಹೆಚ್ಚಕ್ಕೆ ಬಂದ್ರೆ ಕುತ್ತಿಗೆ ಹೆಚ್ಚೋರು ದಿನಮಾನ ಇವತ್ತು. ಕುತ್ತಿಗೆ ಹೆಚ್ಚೋರು ಭಾಳ ಮಂದಿ ಅದಾರ. ಮೊನ್ನೆ ಅವ ಗಂಗಾ ನದಿ ಒಳಗೆ ಹೆತ್ತ ತಾಯಿ ಹೋಗದ ಮಗ ರೀಸೆಂಟಾಗಿ ಒಂದು 4-5 ದಿವಸದ ಹಿಂದೆ 9 ತಿಂಗಳ ಗರ್ಭದೊಳಗೆವ ಕಣ್ಣನ್ನು ರೆಪ್ಪಿ ಹೆಂಗೆ ಕಾಯ್ತಾವ ಹಂಗೆ ತನ್ನ ಗರ್ಭದೊಳಗೆ 9 ತಿಂಗಳು ಇಟ್ಕೊಂಡು ಭೂತಾಯಿ ಗರ್ಭಕ್ಕೆ ಕೊಟ್ಟ ನಮ್ಮನ್ನು ಜೋಪಾನ ಮಾಡಿ, ಹೇ ಮನುಷ್ಯ ನೀ ದಿನಕ್ಕೆ 8 ರೊಕ್ಕ ದುಡಿ, ನೀ ಮನೆಯೊಳಗೆ ದಿನಕ್ಕೆ KG ಇಡ್ಲೆ ಬಂಗಾರ ತೊಗೊಂಡು ಬಾ, 10 KG ಬೆಳ್ಳಿ ತೊಗೊಂಡು ಬಾ. ಆದ್ರೆ ನೆನಪಿರಲಿ, ಏನು ತೊಗೊಂಡು ಬಂದರೂ ಕೂಡ ತಂದೆ ತಾಯಿ ಋಣ ತೀರ್ಸಕ್ಕಾಗೋದಿಲ್ಲ. ಒಂದು ನೆನಪಿರಲಿ, ಇವತ್ತು ಎಂತ ನಾವು ಹೌದ ಕೋಟಿ ಖರ್ಚು ಮಾಡಿ ಕೋಟಿ ಗಟ್ಟಲೆ ಮನೆಯಾಗಿರ್ತೀವಿ ಅಂದರೂ ಕೂಡ ಒಂದು ಸಮಯದೊಳಗೆ ಗುಡಿಸಲ ಮನಿ ಒಳಗೆ ಮಳೆ ಬರಕತ್ತು ಅಂತಂದ್ರೆ 1 ದಿವಸ ಇರ್ತಿದ್ದಿಲ್ಲ, 2-3 ದಿವಸ ಜಿಟಿ ಮಳೆ ಬರ್ತಿತ್ತ. ಮನೆಯೊಳಗೆ ಸಣ್ಣ ಮಕ್ಕಳ ತಾಯಿ ವಿಚಾರ ಮಾಡ್ತಾಳೆ ಏನು ಅಂತಂದ್ರೆ, ನನ್ನ ಸಣ್ಣ ಮಕ್ಕಳದಾವ ಮಳೆ ಬರಕತ್ತೈತಿ, ನನ್ನ ಮಕ್ಕಳಿಗೆ ಒಂದಿಷ್ಟು ಏನಾದರೂ ಸೋರುವಂಥ ಮಳಿ ನಮ್ಮ ಮಕ್ಕಳ ನೆತ್ತಿಗೆ ಏನಾದರೂ ಹನಿ ಸಿಡಿತು ಅಂತಂದ್ರೆ ನೆಗಡಿ ಆಯ್ತಾನೆ, ಜ್ವರ ಬಂತ ನನ್ನ ಕಣ್ಣಾರು ನೋಡೋಕ್ಕೆ ನಾನು ಜೋಪಾನ ಮಾಡೋಕ್ಕೆ ನಾನು ಒಗತೆ ಮಾಡ್ಬೇಕಂತ ತಿಳ್ಕೊಂಡು ತಾಯಿ ಏನು ಮಾಡ್ತಾಳಂದ್ರೆ ತೇವವಾಗಿರ್ತಕ್ಕಂಥ ಜಾಗದೊಳಗೆ ಕುಂತ್ಕೊಂಡ. ಮನೆಯೆಲ್ಲ ಹಸಿ ಆಗ್ಯದ, ನೀರು ಸೋರಾಕತ್ತೈತಿ. ಏನೋ ನೆಗಡಿ ಬಂದ್ರು ನನಗೆ ಬರಲಿ, ಏನೋ ಜಡ್ ಬಂದ್ರು ನನಗೆ ಬರಲಿ, ಏನೋ ಜ್ವರ ಬಂದ್ರು ನನಗೆ ಬರಲಿ, ನನ್ನ ಮಕ್ಕಳಿಗೆ ಬರಬಾರ್ದಂತ ತಿಳ್ಕೊಂಡು ತೇವವಾದ ಜಾಗದೊಳಗೆ ಕುಂತ್ಕೊಂಡು ಬೆಚ್ಚನೆಯ ತೊಡಿಯೊಳಗೆ ನಮ್ಮನ್ನು ಕುಂದಿರಿಸ್ಕೊಂಡು ಜೋಪಾನ ಮಾಡಿರ್ತಕ್ಕಂಥವಳು ಯಾರು ಅಂದ್ರೆ ತಾಯಿ ಅಂತ ಕರೀತಾರೆ.
ಎಷ್ಟು ದೊಡ್ಡವಾಗಿ ಬಂದರೂ ಕೂಡ ಕೋಟಿ ಕೋಟಿ ಕಾರ್ನಾಗ ಅಡ್ಡಾಡ್ತೀವಿ ಅಂದ್ರೆ, ಹೇ ಪುಣ್ಯಾತ್ಮ, ನಿನಗೆ ನೆನಪಿರಲಿ, ಮನೆಯೊಳಗೆ ತಂದೆ ತಾಯಿ ಅದಾರಂತಂದ್ರೆ ನೀ ಎಷ್ಟೇ ಎತ್ತರ ಮಟ್ಟಕ್ಕೆ ಬೆಳೆದಿ ಅಂತಂದ್ರೂ ಕೂಡ ಎರಡನ್ನ ಮಾತ್ರ ನೀನು ಜೀವನದೊಳಗೆ ಎಂದೂ ಕೂಡ ಮರಿಬೇಡ. ಮಾಡ್ತೆ ಅಂದ್ರೆ ನಿನ್ನಂಥ ಮೃಗ ಮನುಷ್ಯನ ಯಾರ್ಲಂತ ಕರೀತಾರೆ. ಯಾವುದು? ತಾಯಿಯ ಒಡಲ, ತಂದೆಯ ಹೆಗಲ. ತಾಯಿಯ ಒಡಲ, ತಂದೆ ಹೆಗಲ, ಇವು ಎರಡನ್ನು ಕೂಡ ಎಂದೂ ಕೂಡ ಮರಿಬಾರ್ದಂತ. ಎಂಥ ಕೋಟಿ ಕೋಟಿ ಬೆಚ್ಚನ ಮನೆಯಾಗ ಇರ್ತೀವಂದ್ರೂ ಕೂಡ ತಾಯಿ ತೊಡಿ ಮ್ಯಾಗ ಕುಂತಂಥ ಆನಂದ ಆ ಮನೆಯೊಳಗೆ ಸಿಗೋದಿಲ್ಲ. ಹೌದು ಹೌದು ಅಂತ ತಿಳ್ಕೊಂಡು BMW ಕೋಟಿ ಇಡ್ಲೆ ಖರ್ಚು ಮಾಡಿ ಕೋಟ್ಯಾಗಟ್ಲೆ ಕಾರ್ನಾಗ ಅಡ್ಡಾಡ್ತೀವಂದ್ರೂ ಕೂಡ ಬಾಲ್ಯದೊಳಗಿರ್ಬೇಕಾದ್ರೆ ಅಪ್ಪನ ಹೆಗಲ ಮ್ಯಾಗ ಕುಂತ್ಕೊಂಡ ಮ್ಯಾಗ, ಅಪ್ಪನ ಹೆಗಲ ಮ್ಯಾಗ ಕುಂದ್ರಿಸ್ಕೊಂಡು ತಂದು ಮಗನನ್ನು ಹೆಗಲ ಮ್ಯಾಗ ಕುಂದ್ರಿಸ್ಕೊಂಡು ಹೊಂಟ ಅಂತಂದ್ರೆ ಇಡೀ ನಮ್ಮ ಆಲದ ಕಟ್ಟಿಗೆ ಪೈಲ್ವಾನದನಪ್ಪ. ಇಡೀ ರಾಜ್ಯದೊಳಗೆ ಬೆಳ್ಳಿ ಕದ ಬಂಗಾರದ ಕದ ತೊಗೊಂಡು ಬಂದನಂದ್ರು ಕೂಡ, ಎದುರಿಗೆ ದೊಡ್ಡ ಪೈಲ್ವಾನ ಬರಕತ್ತನಂದ್ರು ಕೂಡ, ಎದುರಿಗೆ ಆನೆ ಬರಕತ್ತಂದ್ರು ಕೂಡ, ಆಗಿನ ಸಮಯದೊಳಗೆ ಸಣ್ಣವರಾಗಿರ್ಬೇಕಾದ್ರೆ ತಂದೆ ಹೆಗಲ ಮ್ಯಾಗ ಕುಂತ್ಕೊಂಡಿರ್ತಕ್ಕಂಥ ಸಂದರ್ಭದೊಳಗೆ ಮಗನಿಗೆ ಅನಿಸ್ತೈತಿ, ಮುಂದೆ ಬೆಕ್ಕದ್ದು ಬಂದರೂ ಕೂಡ ತಂದೆ ಅಂತಕ್ಕಂಥ ಆನೆ ಬಲ ಮುಂದೈತೆ ಅಂದ್ಬೇಕು. ನಾ ಹೆದರಂಗಿಲ್ಲ ಅಂತಿದ್ರು ಅವಾಗಿನ ಮಂದಿ, ಹೆದರಂಗಿಲ್ಲ ಅಂತಿದ್ರು. ತಾಯಿಯ ಒಡಲ, ತಂದೆ ಹೆಗಲ ಎಂದೂ ಕೂಡ ಮರಿಬಾರ್ದಂತ. ಇರೋ ತನಕ ತಂದೆ ತಾಯಿ ಸೇವೆ ಮಾಡ್ರಿ, ಏನೈತಿ, ಏನೂ ಒಯ್ಯಂಗಿಲ್ಲ. ನಾವು ತಂದೆ ತಾಯಿ ಸೇವೆ ಮಾಡಕ್ಕಂತಂದ್ರೆ ಆಗೋದಿಲ್ಲ. ಮುಂದೆ ಬರುವಂಥ ಸೊಸೆ ನಮ್ಮ ಮಕ್ಕಳು ನಮ್ಮ ಸೇವೆ ಮಾಡ್ಬೇಕಂತೀವಿ ನಾವೆಲ್ಲ, ಅಲ್ಲ ಯವ್ವ ನೆನಪಿರಲಿ. ಅತ್ತಿಗೊಂದು ಕಾಲು ಬಂದ್ರೆ ನೀವು ಮನೆಗೆ ಸೊಸೆಯಾಗಿ ಬಂದಿರಂತಂದ್ರೆ, ಮನೆಯಾಗ ಅತ್ತೆದಳಂತಂದ್ರೆ ಅತ್ತೆ ಜೋಪಾನ ಮಾಡಿರಿ. ಅವ್ರು ಏನು ಕೇಳ್ತಾರೆ ನಿಮಗೆ? ಬೆಳ್ಳಿ ಕೇಳೋದಿಲ್ಲ, ಬಂಗಾರ ಕೇಳೋದು, ದುಡ್ಡು ಕೇಳೋದು ಒಂದು ಏನು? ಎರಡು ತುತ್ತು ಬಿಸಿ ರೊಟ್ಟಿ. ಅತ್ತಿಗೊಂದಿಷ್ಟು ನೀವು ಚಲೋ ಬಿಸಿ ರೊಟ್ಟಿ ಕೊಟ್ಟರೆ ಅಂತಂದ್ರೆ ಮುಂದೆ ಬರುವಂಥ ಸೊಸೆ ನಿಮಗೆ ಬಿಸಿ ಅಡುಗೆ ಮಾಡಿ ಹಾಕ್ತಾಳೆ. ನಿಮ್ಮ ಮನ್ಯಾಗ ನೀವೇ ಅತ್ತಿ ಮಾವನ ಜೋಪಾನ ಮಾಡಲಿಲ್ಲ ಅಂತಂದ್ರೆ ಮತ್ತು ಮುಂದೆ ಬರುವಂಥ ಸೊಸೆ ನಿಮಗೆ ಅನ್ನ ಹಾಕ್ತಾಳೆ, ಯಾವ ಗ್ಯಾರಂಟಿ ಐತೆ ನಿಮಗೆ? ನೀವೇ ಜೋಪಾನ ಮಾಡಲ್ಲ, ಮತ್ತು ನಿಮ್ಮ ಸೊಸೆ ಮಾಡ್ತಾಳೆ, ಏನು ಗ್ಯಾರಂಟಿ ಐತೆ ನಿಮಗೆ? ಏನು ಗ್ಯಾರಂಟಿ ಐತ್ರಿ? ಅಲ್ಲ, ತಂದೆ ತಾಯಿ ಸೇವೆಯೊಳಗೆ ಈ ನಾಡಿನೊಳಗೆ ಭಾಳ ದೊಡ್ಡವರಾಗಿ ಹೋಗ್ಯಾರ. ತಂದೆ ತಾಯಿ ಸೇವೆಯನ್ನು ಮಾಡ್ತಾ ಇತಿಹಾಸದೊಳಗೆ ಉಳಿದವರು ಅದಾರ.